ಸೊ ಏನೇ ಅಂದರೂ ನಾನು ತುಂಬ ರಿಸ್ಕ್ ತೊಗೊಂಡು ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದು ಐಫೋನ್ 4S ಅಲ್ಲಿ ಒಂದು ಇಶ್ಯೂ ಆಗಿತ್ತು. ಅಪ್ಗ್ರೇಡ್ ನಂತರ ಸ್ವಲ್ಪ ಬ್ಯಾಟ್ರಿ ಇಶ್ಯೂಸ್ ಎಲ್ಲ ಬಂದಿತ್ತು. ಸೊ ಗೊತ್ತಿಲ್ಲ, ನೋಡೋಣ ಯಾವ ಥರ ಆಗುತ್ತೆ ಅಂತ. ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು iOS 18 ಅಪ್ಡೇಟ್ನ ಮಾಡ್ತಿದ್ದೀನಿ ನನ್ನ ಫೋನಲ್ಲಿ. ನನ್ನ ಫೋನ್ ಬಂದುಬಿಟ್ಟು ಐಫೋನ್ 11. ಓಕೆನಾ, ಇದು ತುಂಬ ಹಳೆ ಫೋನು. ಸೊ ಇದು ಒಂದು ಲಾಸ್ಟ್ ಡಿವೈಸ್ ಅನಿಸುತ್ತೆ OS ಅಪ್ಗ್ರೇಡ್ ತೊಗೊಳೋದು. ಐಫೋನ್ 11ಗಿಂತ ಕಡಿಮೆ ಡಿವೈಸ್ ಯಾವುದು ಸಪೋರ್ಟ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಐಫೋನ್ X ಇರ್ಬೋದು, ಐಫೋನ್ 8 ಇರ್ಬೋದು, ಯಾವುದು ಸಪೋರ್ಟ್ ಮಾಡಲ್ಲ. ಅದಕ್ಕೆ ಇದು ಲೋವೆಸ್ಟ್ ಸಪೋರ್ಟೆಡ್ ಡಿವೈಸು. ನೋಡೋಣ ಯಾವ ಥರ. ಸೊ ಇದು ಬಂದುಬಿಟ್ಟು ನನ್ನ ಎಕ್ಸಿಸ್ಟಿಂಗ್ OS ಇರೋದು. OS ನೋಡೋದಿದ್ರೆ ಹೋಗ್ಬಿಟ್ಟು ಸಾಫ್ಟ್ವೇರ್ ಅಪ್ಡೇಟ್ ಹೋಗಿ. ಓಕೆನಾ, ಇವಾಗ ಎರಡು ಅಪ್ಡೇಟ್ ಅವೈಲೇಬಲ್ ಇದೆ, iOS 17.7 ಮತ್ತು iOS 18 ಅಂತ. ಸೊ ಇವಾಗ ಎಕ್ಸಿಸ್ಟೆನ್ಸ್ ಆಗಿರೋದು 17.6.1. ಇದು ಕರೆಂಟ್ OS ವರ್ಷನ್. ನಿಮಗೆ ಇನ್ಸ್ಟಾಲ್ ಮಾಡೋಕ್ಕೆ ಸ್ಟೋರೇಜು ಬೇಕಾಗುತ್ತೆ. ಕರೆಂಟ್ಲಿ ನೋಡ್ಕೊಂಬರೋಣ ಎಷ್ಟು ಸ್ಟೋರೇಜ್ ಇದೆ ಅಂತ. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಇದೆ. ಅರೌಂಡ್ 38.94 GB ಖಾಲಿ ಇದೆ. ಸೊ ದಿಸ್ ಶುಡ್ ಬಿ ಫೈನ್. ಓಕೆನಾ, ಒಂದು ಮಿನಿಮಮ್ ಒಂದು 15 GB ಅಷ್ಟು ಸ್ಪೇಸ್ ಖಾಲಿ ಇರಬೇಕು. ಸೊ ಹೋಗೋಣ. ಸೊ ಏನು ಮಾಡಬೇಕು ಅಂದರೆ, ನೀವು ಜನರಲ್ ಹೋಗ್ಬಿಟ್ಟು ಸಾಫ್ಟ್ವೇರ್ ಅಪ್ಡೇಟ್. ಸೊ ಇದು ಸೆಟ್ಟಿಂಗ್ಸಲ್ಲಿ ಬರುತ್ತೆ. ಸೆಟ್ಟಿಂಗ್ಸಲ್ಲಿ ಓಪನ್ ಮಾಡಿ, ಇಲ್ಲಿ ಜನರಲ್ ಹೋಗ್ಬಿಟ್ಟು ಸಾಫ್ಟ್ವೇರ್ ಅಪ್ಡೇಟ್ ಅದು ಚೆಕ್ ಮಾಡುತ್ತೆ. ಇಂಟರ್ನೆಟ್ಟಲ್ಲಿ ಒಳ್ಳೆ ಇಂಟರ್ನೆಟ್ ಸ್ಪೀಡ್ ಇರಬೇಕು. ಸೊ ಚೆಕ್ ಮಾಡಿ ಇದು ತೋರಿಸುತ್ತೆ. ಇಲ್ಲಿ 17.7 ಇದೆ, iOS 18 ಇದೆ. ನಾವು ಇವತ್ತು iOS 18ನ ಅಪ್ಗ್ರೇಡ್ ಮಾಡೋಣ. ಸೊ ಅದರ ಮುಂಚೆ ಇಲ್ಲಿ ಬೀಟಾ ಅಪ್ಡೇಟ್ಸ್ ಅಂತ ಇರುತ್ತೆ. ಇದೆಲ್ಲ ಇವಾಗ ಓಲ್ಡ್ ಆಗಿದೆ. iOS 18 ಆ್ಯಕ್ಚುಯಲ್ ವರ್ಷನ್ನೇ ಬಂದಿದೆ. ಸೊ ಬೀಟಾ ಯಾವುದು ಬೇಕಾಗಿಲ್ಲ. ಸೊ ಇವಾಗ ಆಫ್ ಮಾಡಿ ಇಟ್ಕೊಳ್ಳಿ. ಆಟೋಮೆಟಿಕ್ ಅಪ್ಡೇಟ್ಸ್ ಆನ್ ಆಗಿದೆ. ಇವಾಗ ಇದು iOS 17.7 ಅದು ಸೆಕ್ಯೂರಿಟಿ ಪ್ಯಾಚ್ ಇದೆ. ಸೊ ಅದು ಬೇಕಾಗಿಲ್ಲ, ಯಾಕಂದರೆ iOS 18 ಅಪ್ಗ್ರೇಡ್ ಮಾಡಿದರೆ ಅದೇ ಸಾಕಾಗುತ್ತೆ. ಬನ್ನಿ ನೋಡೋಣ. ನೀವು ಇದೇ ಥರ ಟೆಕ್ನಿಕಲ್ ವಿಡಿಯೋಸನ್ನು ಇಷ್ಟಪಡ್ತೀರಾ ಅಂದರೆ ನನ್ನ ಚಾನಲ್ ಟೆಕ್ಲೂರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಸಪೋರ್ಟು ಮಾಡಿ. ಓಕೆ, ಬಂದು ನೋಡ್ಕೊಂಬರೋಣ ಏನೇನಿದೆ ಅಂದರೆ. ಸೊ iOS 18 ಬಂದುಬಿಟ್ಟು ಅರೌಂಡ್ 3.46 GB ಇದೆ. ಸೊ ಇದರಲ್ಲಿ ಇದು ಒಂಥರ ಕಸ್ಟಮೈಸ್ ಯುವರ್ ಐಫೋನ್ ಫರ್ದರ್ ಬೈ ಅರೇಂಜಿಂಗ್ ಹೋಮ್ ಸ್ಕ್ರೀನ್, ಲಾಕ್ ಸ್ಕ್ರೀನ್, ಕಂಟ್ರೋಲ್ ಸ್ಕ್ರೀನ್. ಸೊ ಅದಕ್ಕೆಲ್ಲ ತುಂಬ ಬೇರೆ ಇನೋವೇಷನ್ ತಂದಿದ್ದಾರೆ. ಸೊ ಫೋಟೋಸ್ ಆ್ಯಪಲ್ಲಿ ರೀಡಿಸೈನ್ ಇದೆ. ಮತ್ತು ಸ್ಟೇಯಿಂಗ್ ಕನೆಕ್ಟೆಡ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈಸ್ ಈವನ್ ಬೆಟರ್ ವಿತ್ ನ್ಯೂ ವೇಸ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಇನ್ ಮೆಸೇಜಸ್ಸಲ್ಲಿ ಕೆಲವೊಂದು ಅಪ್ಗ್ರೇಡ್ ತಂದಿದ್ದಾರೆ. ನ್ಯೂ ಹೈಕಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಮ್ಯಾಪ್ಸು ಇಂಡಿಯಾದಲ್ಲಿ ಯಾರು ಆ್ಯಪಲ್ ಮ್ಯಾಪ್ಸ್ನ ಯೂಸ್ ಮಾಡಲ್ಲ. ಇದು ಎಲ್ಲ ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡೋದು. ಬಟ್ ಅವರು ಅಪ್ಗ್ರೇಡ್ ತಂದಿದ್ದಾರೆ. ಬಟ್ ಇವೆಂಚುಲಿ ಅದು US ಅಲ್ಲೆಲ್ಲ ಹೆಲ್ಪ್ ಆಗುತ್ತೆ. ಬಟ್ ಅಷ್ಟೊಂದು ಇಲ್ಲಿ ಹೆಲ್ಪ್ಫುಲ್ ಆಗಿಲ್ಲ. ಅಪ್ಡೇಟ್ಸ್ ಟು ವಾಲೆಟ್ ಅಂದರೆ ನಿಮ್ಮ ಗೂಗಲ್ ಪೇ ಥರ ಆ್ಯಪಲ್ ವಾಲೆಟ್ ಇದೆ. ಆ್ಯಪಲ್ ವಾಲೆಟಲ್ಲಿ ನೀವು ನಿಮ್ಮ ಮೂವಿ ಟಿಕೆಟ್ಸು ಅದೆಲ್ಲ ಸ್ಟೋರ್ ಮಾಡ್ಕೋಬೋದು. ಸೊ iOS 18 ಆಲ್ಸೋ ಬ್ರಿಂಗ್ಸ್ ನ್ಯೂ ಫೀಚರ್ಸ್ ಇನ್ ಟು ಸಫಾರಿ, ಜರ್ನಲ್, ನೋಟ್ಸ್, ಫೋನ್ ಆ್ಯಂಡ್ ಸೋ ಮಚ್ ಮೋರ್. ಬನ್ನಿ ನೋಡ್ಕೊಂಬರೋಣ. ಬಟ್ ನೀವು ಅಪ್ಗ್ರೇಡ್ ಮಾಡೋದಿದ್ರೆ ಏನೇನು ಬೇಕು ಅಂತ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಬ್ಯಾಟ್ರಿ ಪರ್ಸೆಂಟೇಜ್ 50%ಗಿಂತ ಮೇಲಿರಬೇಕು. ಇಲ್ಲಾದರೆ ಅದು ಇನ್ಸ್ಟಾಲ್ ಆಗಲ್ಲ. ನೀವು ಡೌನ್ಲೋಡ್ ಮಾಡ್ಕೋಬೋದು, ಬಟ್ ಇನ್ಸ್ಟಾಲ್ ಆಗಲ್ಲ. ಸೊ ಮೇಕ್ ಶ್ಯೂರ್ ನೀವು 50%ಗಿಂತ ಕಡಿಮೆ ಇದ್ದರೆ ಒಂದು ಚಾರ್ಜ್ ಇಟ್ಕೊಳ್ಳಿ, ಇಲ್ಲಾಂದರೆ ಹೀಗೆ ಡೈರೆಕ್ಟಾಗಿ ಮಾಡ್ಬೋದು. ಇವಾಗ ಬನ್ನಿ ಅಪ್ಗ್ರೇಡ್ ಮಾಡೋಣ. ಸೊ ಹೋಪ್
ಎವ್ರಿಥಿಂಗ್ ವಿಲ್ ಗೋ ಸ್ಮೂತ್. ನಿಮಗೆ ಇವಾಗ ಬೇಡ, ನಿಮಗೆ ನೈಟಲ್ಲಿ ಅಪ್ಗ್ರೇಡ್ ಮಾಡಬೇಕಂದ್ರೆ ಅಪ್ಡೇಟ್ ಟು ನೈಟ್ ಅಂತ ಆಪ್ಷನ್ ಕೊಡಿ. ನಿಮಗೆ ಪಾಸ್ಕೋಡ್ ಕೇಳುತ್ತೆ, ನೀವು ಪಾಸ್ಕೋಡ್ ಕೊಟ್ಟ ಮೇಲೆ ಅದು ರಾತ್ರಿ ಟೈಮಲ್ಲಿ ಅಪ್ಡೇಟ್ ಆಗುತ್ತೆ. ಇವಾಗ ಅಪ್ಡೇಟ್ ನಾವು ಅಂತ ಕೊಡೋಣ. ಸೊ ಇದು ಪಾಸ್ಕೋಡ್ ಕೇಳ್ತಾ ಇದೆ. ಸೊ ಪಾಸ್ಕೋಡ್ ಕೊಟ್ಟ ಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದು ಎಗ್ರಿ ಅಂತ ಕೊಡಿ. ಎಗ್ರಿ ಟು iOS ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಏನೇನು ಟೆಕ್ನಿಕಲ್ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ನಾನು ಅದ್ರ ಪ್ರಕಾರ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಪ್ಡೇಟ್ ರಿಕ್ವೆಸ್ಟೆಡ್ ಅಂತ ಬರ್ತಾ ಇದೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಅಪ್ಡೇಟ್ ಸ್ಟಾರ್ಟ್ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಅಪ್ಡೇಟ್ ರಿಕ್ವೆಸ್ಟ್ ಮಾಡಿದ ಮೇಲೆ ಇವಾಗ ಅಬೌಟ್ 1 minute ರಿಮೈನಿಂಗ್ ಅಂತ ತೋರಿಸ್ತಾ ಇದೆ. A few moments later. ಇವಾಗ ಲೆಸ್ ದೆನ್ 10 seconds ಇದೆ. ಮೋಸ್ಟ್ಲಿ ಇದು ರೀಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಪ್ರಿಪೇರಿಂಗ್ ಫಾರ್ ಅಪ್ಡೇಟ್ ಅಂತ ಕೊಡ್ತಾ ಇದೆ. ಅದು ಎಲ್ಲ ಚೆಕ್ ಮಾಡುತ್ತೆ, ನಿಮ್ಮ ಬ್ಯಾಟ್ರಿ ಸ್ಟೇಟಸ್ ಎಷ್ಟಿದೆ, ಮತ್ತು ಏನಾದರೂ ಇಂಟರ್ನೆಟ್ ಏನು ಬೇಕಾಗಿಲ್ಲ ಇವಾಗ, ಆಲ್ರೆಡಿ ಡೌನ್ಲೋಡ್ ಆಗಿದೆ ಫೈಲ್ಸು. ಸೊ ಅದು ಇಂಟರ್ನಲ್ ಚೆಕ್ಸ್ ಇರುತ್ತೆ OSದು, ಅದೆಲ್ಲ ಚೆಕ್ ಮಾಡ್ಕೊಂಬಿಟ್ಟು ಆಮೇಲೆ ಮೋಸ್ಟ್ಲಿ ಅದು ರೀಸ್ಟಾರ್ಟ್ ಆಗುತ್ತೆ. ಸೊ ನೀವು ಕೇಳ್ಬೋದು ಯಾಕೆ ಇನ್ನೂ iPhone 11 ಅಷ್ಟೇ ಇಟ್ಕೊಂಡಿದ್ದೀರಾ ಅಂತ. ಸೊ ನನಗೆ ಬೇಸಿಕಲಿ ನಾನು iPhone 1 ಯೂಸ್ ಮಾಡ್ಕೊಂಬರ್ತಾ ಇದ್ದೀನಿ. ಆವಾಗ ಒಂದು ಬೆಟರ್ ಅಂದರೆ ಹ್ಯಾಸ್ ಟು ಗೆಟ್ iPhone ಇನ್ ಆಫೀಸ್ ಇಟ್ ಸೆಲ್ಫ್. ಸೊ ನಮಗೆ ಬೇಸಿಕಲಿ ಐ ವಾಸ್ ಪಾರ್ಟ್ ಆಫ್ iOS ಡೆವಲಪ್ಮೆಂಟ್ ಟೀಮ್. ಸೊ ಆ್ಯಪ್ ಡೆವಲಪ್ ಮಾಡ್ತಿದ್ವಿ. ಸೊ ಆವಾಗ iPhone ಎಲ್ಲ ಸಿಗ್ತಾ ಇತ್ತು. ದೆನ್ ಇವಾಗೇನೋ ಅದ್ರ ಬಗ್ಗೆ ಅಷ್ಟೊಂದು ಇದಿಲ್ಲ, ಬಟ್ ಐ ಸ್ಟಿಲ್ ಹ್ಯಾವ್ ಅ ಕ್ರೇಜ್. iPhone ಅಂದರೆ iPhone, ಯಾಕಂದರೆ ದ ವೇ ಇಟ್ ಈಸ್ ಯೂಸರ್ ಇಂಟರ್ಫೇಸ್ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿದೆ. ಸಿಂಪಲ್ ಟು ಯೂಸ್, ತುಂಬ ಗಜಿಬಿಜಿ ಇರಲ್ಲ ಕಂಪೇರ್ಡ್ ಟು ಆ್ಯಂಡ್ರಾಯ್ಡ್. ಹಾನೆಸ್ಟ್ಲಿ ನನ್ನ ಹತ್ರ 2 ಫೋನ್ ಇದೆ. ಆ್ಯಂಡ್ರಾಯ್ಡ್ ಫೋನು ಇದೆ, ಐಫೋನು ಇದೆ. ಬಟ್ iPhone ಏನಕ್ಕೆ ಅಪ್ಗ್ರೇಡ್ ಮಾಡೋಕ್ಕೆ ಬೇಕು ಅಂದರೆ ಇತ್ತೀಚಿನ ಕಾಲದಲ್ಲಿ ದರ್ ಇಸ್ ಓನ್ಲಿ ಒನ್ ರೀಸನ್, ಅಂದರೆ ಜಸ್ಟ್ ಫಾರ್ ದ ಕ್ಯಾಮ್ರಾ. ನೀವು ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಐ ಥಿಂಕ್ iPhone ಲೇಟೆಸ್ಟ್ ಡಿವೈಸಲ್ಲಿ ತುಂಬ ಅಡ್ವಾನ್ಸ್ ಆಗಿದೆ. ಬಟ್ ನಂಗೆ ಅಷ್ಟೊಂದು ರಿಕ್ವೈರ್ಮೆಂಟ್ ಬರ್ತಾ ಇಲ್ಲ, ಯಾಕೆಂದರೆ ಐ ಸ್ಟಿಲ್ ಹ್ಯಾವ್ Insta-X2 ಇದೆ, DSLR ಇಟ್ಕೊಂಡಿದ್ದೀನಿ. ಸೊ ಇನ್ನೂ ಆ ನೀಡ್ ಅಂತ ಅನ್ನಿಸ್ತಿಲ್ಲ. ಮೇ ಬಿ ಇನ್ ಫ್ಯೂಚರ್, ಯಾಕಂದರೆ ಇದು ಆಲ್ರೆಡಿ ಒಂದು 2-3 years ಆಯಿತು. ಸೊ ಹಾಗೆ ಮುಂದೆ ನೋಡೋಣ ಹೇಗಾಗತ್ತೆ ಅಂತ. ದೆನ್ ಐ ವಿಲ್ ಥಿಂಕ್ ಆಫ್ ಅಪ್ಗ್ರೇಡಿಂಗ್. ನೀವೇನಂತೀರ? ನಿಮ್ಮ ಹತ್ರ ಯಾವ ಫೋನ್ ಇರೋದು ಕಮೆಂಟಲ್ಲಿ ತಿಳಿಸಿ. ನೀವು ಅಪ್ಗ್ರೇಡ್ ಮಾಡ್ತಿದ್ದೀರಾ ಹೇಗೆ? OS ಅಪ್ಗ್ರೇಡ್ ಬೇರೆ, ಡಿವೈಸ್ ಅಪ್ಗ್ರೇಡ್ ಮಾಡ್ತಿದ್ದೀರಾ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಆಗ್ತಾ ಬಂತು. ಪ್ರಿಪೇರಿಂಗ್ ಫಾರ್ ಅಪ್ಡೇಟ್ ಅಂತ ಬರ್ತಾ ಇದೆ. ಸೊ ಇವಾಗ ಡೌನ್ಲೋಡ್ ಆಗಿದೆ. ವೆರಿಫೈಯಿಂಗ್ ಅಪ್ಡೇಟ್ ಅಂತ ಬರ್ತಾ ಇದೆ. ಸೊ ಇದು ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ ಆಲ್ಮೋಸ್ಟ್ 20 minutes ತೊಗೊಳ್ತು. ಸೊ 20 minutes ಆದಮೇಲೆ ಸೊ ಇಷ್ಟೊತ್ತು ಡೌನ್ಲೋಡ್ ಮಾಡ್ತಾ ಇತ್ತು. ಸೊ ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಅಪ್ಡೇಟ್ ಆಗ್ತಾ ಇದೆ. ನೋಡ್ಬೋದು ಆ್ಯಪಲ್ ಲೋಗೋ ಬರ್ತಾ ಇದೆ ಇಲ್ಲಿ. ಸೊ ಆ ಲೋಡಿಂಗ್ ಸಿಂಬಲ್ ಬರ್ತಾ ಇದೆ. ಸೊ ಇವಾಗ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗಿದೆ. ಸೊ ಬೇಸಿಕಲಿ ಪ್ರೊಸೆಸ್ ಏನಂದರೆ ಅದು ಎಲ್ಲ ನಿಮ್ಮ ಸಿಸ್ಟಮ್ ಚೆಕ್ ಮಾಡುತ್ತೆ. ಆಮೇಲೆ ಏನು ಅಪ್ಡೇಟೆಡ್ ವರ್ಷನ್ ಇದೆ ಅದು ಆ್ಯಪಲ್ ಸರ್ವರಿಂದ ಡೌನ್ಲೋಡ್ ಮಾಡುತ್ತೆ ನಿಮ್ಮ ಫೋನ್ ಸ್ಟೋರೇಜ್ಗೆ. ಆಮೇಲೆ ನಿಮ್ಮ ಎಲ್ಲ ಫೈಲ್ಸು, ನಿಮ್ಮ ಎಲ್ಲ ಆ್ಯಪ್ಸ್ನ ಡೇಟಾನ ಸೇವ್ ಮಾಡಿಕೊಂಡು ರೀಸ್ಟಾರ್ಟ್ ಮಾಡುತ್ತೆ ಫೋನ್ನ. ರೀಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಯಾವ್ದು ಅಪ್ಡೇಟ್ ಬಂದಿದೆಯಲ್ಲ ಅದು ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡ್ತಾ ಹೋಗುತ್ತೆ. ಸೊ ಇದು ಪ್ರೊಸೆಸ್ ಅರೌಂಡ್ ಆರಾಮ್ಸೆ 45 to 1 hour ಆಗುತ್ತೆ. ನಿಮಗೇನು ಇಶ್ಯೂ ಬಂದಿಲ್ಲ ಅಂದರೆ, ಚಾರ್ಜ್ ಫುಲ್ ಇದೆ ಮತ್ತು ಮೆಮೊರಿ ಇಶ್ಯೂ ಏನಿಲ್ಲ ಅಂದರೆ ಆರಾಮಾಗಿ ವಿದಿನ್ 45 minutes to 1 hour ಮುಗಿದೋಗುತ್ತೆ. ಸೊ ಡೌನ್ಲೋಡ್ ಸ್ಪೀಡು ನಿಮ್ಮ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಹತ್ರ ಇರೋದು ಅರೌಂಡು 300 Mbps. ಸೊ
ಅರೌಂಡ್ 15 ಮಿನಿಟ್ಸ್ ತೊಗೊಳ್ತರು ಫಾರ್ 3.46 GB. ಕಡಿಮೆನೇ ತೊಗೋಬೇಕಾಗಿತ್ತು, ಐ ಡೋಂಟ್ ನೋ. ಸೊ ಅದು ಸ್ವಲ್ಪ ಸ್ಲೋ ಆಗಿ ಪ್ರೊಸೆಸ್ ಆಗ್ತಾ ಇತ್ತು ಅನ್ಸುತ್ತೆ. ಮತ್ತು ಇದು iPhone 11 ಆಗಿರೋದ್ರಿಂದ ಮೋಸ್ಟ್ಲಿ ಸ್ವಲ್ಪ ಸ್ಲೋ ಆಗಿರಬೇಕು. ಮೋಸ್ಟ್ಲಿ ನಿಮ್ಮ ಹತ್ರ ಲೇಟೆಸ್ಟ್ ಮಾಡೆಲ್ ಇದ್ದರೆ ಐಫೋನ್ದು ಬೇಗನೆ ಆಗ್ಬೋದು. ಅಗೇನ್ ಡಿಪೆಂಡ್ಸ್ ಆನ್ ಯುವರ್ ಇಂಟರ್ನೆಟ್ ಬ್ಯಾಂಡ್ ವಿಡ್ತ್. ಸೊ ಇವಾಗ ನಾನು ಆಲ್ಮೋಸ್ಟ್ ಈವ್ನಿಂಗ್ ಟೈಮಲ್ಲಿ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮೇ ಬಿ ಅದು ಒಂದು ರೀಸನ್ ಇರುತ್ತೆ ಸ್ಲೋ ಆಗಿ ಡೌನ್ಲೋಡ್ ಆಗೋಕ್ಕೆ. ಅದೇ ನೀವು ನೈಟ್ ಟೈಮೆಲ್ಲ ಮಾಡಿದರೆ ಬೇಗನೆ ಆಗೋಗುತ್ತೆ. ಸೊ ಡೌನ್ಲೋಡ್ ಆಯಿತು, ಇನ್ಸ್ಟಾಲು ಆಗಿರಬೇಕು. ಯಾಕಂದರೆ ಅದು ಒಂದು ಸಲ ಫುಲ್ ಸ್ವಿಚ್ ಆಫ್ ಆಯಿತು, ಅಂದರೆ ಬ್ಲ್ಯಾಂಕ್ ಸ್ಕ್ರೀನ್ ಬಂತು. ನೋಡೋಣ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ, ನಿಮ್ಮ ಫೋನು ಅಪ್ಗ್ರೇಡ್ ಮಾಡೋಕ್ಕಿಂತ ಮುಂಚೆ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಅದರ ಸೊಲ್ಯೂಷನ್ ಏನಾದರೂ ಇದ್ದರೆ ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಹಾಗೆ ನನ್ನ ಟೆಕ್ಲೂರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಥರ ಟೆಕ್ನಿಕಲ್ ರಿಲೇಟೆಡ್ ಏನೇ ವಿಡಿಯೋಸು ಅಪ್ಡೇಟ್ಸ್ ಇದ್ದರೆ ನಾನು ಹಾಕ್ತಾ ಇರ್ತೀನಿ ಚಾನಲಲ್ಲಿ. ಸೊ ಏನೇ ಅಂದರೂ ನಾನು ತುಂಬ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀನಿ. ಯಾಕೆಂದರೆ ಒಂದು iPhone 4S ಅಲ್ಲಿ ಒಂದು ಇಶ್ಯೂ ಆಗಿತ್ತು. ಅಪ್ಗ್ರೇಡ್ ನಂತರ ಸ್ವಲ್ಪ ಬ್ಯಾಟ್ರಿ ಇಶ್ಯೂಸ್ ಎಲ್ಲ ಬಂದಿತ್ತು. ಸೊ ಗೊತ್ತಿಲ್ಲ, ನೋಡೋಣ ಯಾವ ಥರ ಆಗುತ್ತೆ ಅಂತ. ಯಾಕಂದರೆ ಇವತ್ತು ಫಸ್ಟ್ ಡೇ. ಯಾಕಂದ್ರೆ ನಿನ್ನೆ ರಾತ್ರಿ 12 o'clock iOS 18 ರಿಲೀಸ್ ಆಗಿದ್ದು. ಇವಾಗಂತೂ ನನ್ನ ಪ್ರಕಾರ ಏನು ಇಶ್ಯೂ ಬಂದಿಲ್ಲ ಯೂಸರ್ಸ್ಗೆ, ಯಾರ್ಯಾರು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದಾರೋ ಅವ್ರಿಗೆ. ಬಟ್ ನೋಡೋಣ. ಮತ್ತು ಇದು ಸ್ವಲ್ಪ ಓಲ್ಡರ್ ಫೋನ್ ಆಗಿರೋದ್ರಿಂದ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಇಶ್ಯೂಸ್ ಬರ್ಬೋದೋ ಏನೋ ಅಂತ ಗೊತ್ತಿಲ್ಲ. ಏನೇ ಇದ್ದರೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ ಥರ ಏನಾದರೂ ಇಶ್ಯೂಸ್ ಹೋಪ್ಫುಲಿ ಬರದೇ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಐ ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಇನ್ ಅನದರ್ ಫೋನ್ ರೈಟ್ ನಾವು. ಇನ್ನೊಂದು ಫೋನ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಪ್ಗ್ರೇಡ್ ಮಾಡೋದಕ್ಕೆ. ಇದೊಂದು ವರ್ಷ ಓಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ iPhone 11 ಲೆಟ್ಸ್ ಸಿ ಯಾವ ಥರ ಆಗುತ್ತೆ ಅಂತ. ಸೊ ಆವಾಗ ತುಂಬಾ ಪ್ರಾಬ್ಲಮ್ ಆಗಿತ್ತು. ಆಲ್ಮೋಸ್ಟ್ iPhone 4S ಬಂದುಬಿಟ್ಟು 10-11 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಹೌದು. ಸೊ ಆವಾಗ ತುಂಬಾ ಇಶ್ಯೂಸ್ ಆಗಿತ್ತು. ಆಮೇಲೆ ಅವರು ಮೈನರ್ ಅಪ್ಡೇಟ್ನ ಕೊಟ್ಬಿಟ್ಟು ಇಶ್ಯೂಸ್ನ ಪ್ಯಾಚಪ್ ಮಾಡಿದರು. ಸೊ ಆ ಥರ ಆಗ್ತಾ ಇರುತ್ತೆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ. ಯಾವುದೇ ಪ್ರಾಡಕ್ಟ್ ಆಗಿದ್ರೂ ಅದರಲ್ಲಿ ಏನಾದರೂ ಒಂದು ಇಶ್ಯೂಸ್ ಅಥವಾ ಬಗ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಸಿಂಪಲ್ ಸೊಲ್ಯೂಷನ್ ಅಂದರೆ ವೇಟ್ ಫಾರ್ ಅಪ್ಡೇಟ್. ಯಾವುದಾದ್ರೂ ಇಶ್ಯೂಸ್ ಬಂದರೆ, ಇಲ್ಲ ಅಂದರೆ ನೀವು ಸ್ಲೋ ಆಗಿ ನಿಮ್ಮ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕಂದರೆ ವೇಟ್ ಮಾಡಿ, ಅದ್ರ ಬಗ್ಗೆ ರಿವ್ಯೂಸ್ನ ಅಥವಾ ಈ ಥರ ಯೂಟ್ಯೂಬ್ ವೀಡಿಯೋಸ್ನ ನೋಡ್ಕೊಂಬಿಟ್ಟು ಆಮೇಲೆ ಅಪ್ಡೇಟ್ ಮಾಡಿ. ದೆನ್ ನೀವು ಸ್ವಲ್ಪ ಸೇಫರ್ ಸೈಡಲ್ಲಿ ಇರ್ತೀರ. ಯಾಕಂದರೆ ಇನಿಷಿಯಲಿ ಅಪ್ಗ್ರೇಡ್ ಮಾಡಿದರೆ ಆ ಥರ ಗೊತ್ತಾಗಲ್ಲ. ಯಾಕಂದರೆ ಅವರು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಅಥವಾ ಕಂಪ್ನಿಯಲ್ಲಿ, ಫಾರ್ ಎಕ್ಸಾಂಪಲ್ ಆ್ಯಪಲಲ್ಲಿ ಟೆಸ್ಟ್ ಮಾಡಿರ್ತಾರೆ. ಆದರೂ ಕೆಲವೊಂದು ಸಲ ಏನಾದರೂ ಒಂದು ಕಂಡೀಷನ್ನು ಆ ಥರ ಏನಾದರೂ ಟೆಸ್ಟ್ ಮಾಡದೇ ಇರ್ಬೋದು ಅಥವಾ ಮಿಸ್ ಆಗಿರ್ಬೋದು. ಅಥವಾ ರಿಯಲ್ ವರ್ಲ್ಡ್ಗೆ ಬಂದಾಗ ಗೊತ್ತಾಗುತ್ತೆ. ಸೊ ಅದೇ ಥರ ನಾವು ಅನುಭವಿಸಿದ್ದೀವಿ. ಬಟ್ ಅದಕ್ಕೆಲ್ಲ ಫಿಕ್ಸ್ ರೆಡಿ ಇರುತ್ತೆ. ಇಮಿಡಿಯೇಟಾಗಿ ಫಿಕ್ಸ್ ಮಾಡಿ ಅದನ್ನು ಕಳಿಸ್ತಾರೆ. ಓವರ್ ದ ಏರ್ OTA ಅಪ್ಡೇಟ್ ಅಂತ ಬರುತ್ತಲ್ಲ, ಅವಾಗ ಅದು ಮೈನರ್ ಅಪ್ಗ್ರೇಡು. ಇವಾಗ 18 ಅಂತ ಬಂದಮೇಲೆ ನಿನ್ನೆನೇ ಏನೋ ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ. ಎಲ್ಲೋ ನೋಡ್ದಂಗೆ ಆಯಿತು 18 ಪಾಯಿಂಟ್ ಸಮಥಿಂಗ್. ಅದು ಮೈನರ್ ಅಪ್ಗ್ರೇಡ್ ಇರುತ್ತೆ. ಕೆಲವೊಂದು ಫೋನ್ಗೆ ಏನಾದರೂ ಇಶ್ಯೂಸ್ ಬಂದರೆ ಅವರು ಮತ್ತೆ ಸಣ್ಣ ಪ್ಯಾಚನ್ನು ಕಳಿಸ್ಕೊಡ್ತಾರೆ. ನೋಡ್ತೀನಿ ನಾನು ನನ್ನ ಫೋನಲ್ಲಿ ಮತ್ತೆ ಅಪ್ಡೇಟ್ ಅಂತ ಬರ್ತಾ ಇದೆಯಾ. ಈ ಅಪ್ಡೇಟ್ ಆದಮೇಲೆ ಅದು ಬಂದರೆ ನಿಮಗೆ ತೋರಿಸ್ತೀನಿ. ಸೊ ಮತ್ತೆ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. 12 seconds later. ಸೊ ಇವಾಗ ಅಪ್ಗ್ರೇಡ್ ಆಗಿದೆ. ನಮಸ್ತೆ ಅಂತ ಬರ್ತಾ ಇದೆ. ಹಲೋ, ವೇಟ್ ಮಾಡೋಣ ಏನೇನು ತೋರಿಸುತ್ತೆ ಅಂತ. ಓಕೆ, ಹಲೋ ಸ್ವೈಪ್ ಟು ಓಪನ್. ಬನ್ನಿ ನೋಡೋಣ. ಜಾಪನೀಸಲ್ಲಿ ಬಂತು. ಓಕೆ, ಸಾಫ್ಟ್ವೇರ್ ಅಪ್ಡೇಟ್ ಕಂಪ್ಲೀಟ್. ಯುವರ್ ಫೋನ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಟು iOS 18. ಓಕೆ, ಆಗಿದೆ. ಇವಾಗ ನೆಕ್ಸ್ಟು ಮೋಸ್ಟ್ಲಿ ಅನಾಲಿಟಿಕ್ ಸ್ಕ್ರೀನ್ ಬರುತ್ತೆ. ಅದು ನಾರ್ಮಲಿ ನಾನು ಶೇರ್ ಮಾಡಲ್ಲ.
ಯಾಕಂದರೆ ನನ್ನ ಡೇಟಾ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ಬನ್ನಿ, ವೆಲ್ಕಮ್ ಟು ಐಫೋನ್. ಸ್ವೈಪ್ ಅಪ್ ಟು ಗೆಟ್ ಸ್ಟಾರ್ಟೆಡ್ ಅಂತ ಬಂತು. ಓಕೆ, ಸೊ ಈ ಥರ ಬಂದಿದೆ. ಇಲ್ಲಿ ತುಂಬ ಓಕೆ, ಇವಾಗ ಈ ಥರ ಇದು ಕೊಟ್ಟಿದ್ದಾರೆ ವೈಫೈ. ಇದಕ್ಕೆಲ್ಲ ಸ್ವಲ್ಪ ಬೇರೆ ಸ್ಕ್ರೀನ್ ಕೊಟ್ಟಿದ್ದಾರೆ. UI ಸಾಫ್ಟ್ವೇರ್ ಅಪ್ಡೇಟಲ್ಲಿ ಹೋಗ್ಬಿಟ್ಟು ನೋಡೋಣ. ಸೊ ಅಪ್ ಟು ಡೇಟ್. ಸೊ ಮೊದಲು ಹೇಳ್ದಂಗೆ ಏನು ಮೈನರ್ ಅಪ್ಡೇಟ್ ಬಂದಿಲ್ಲ, ಯಾವುದೋ ಏನೋ ಫಾಲ್ಸ್ ನ್ಯೂಸ್ ಅನಿಸುತ್ತೆ. ಸೊ ಅಪ್ಡೇಟ್ ಆಗಿದೆ. ಏನೇನು ಚೇಂಜಸ್ ಇದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಖಂಡಿತ ನೆಕ್ಸ್ಟ್ ವಿಡಿಯೋ ಬಂದು ನೋಡಿ, ನಾನು ಡೀಟೇಲಾಗಿ ಅನಾಲಿಸಿಸ್ ಮಾಡ್ತೀನಿ ಏನೇನು ಚೇಂಜಸ್ ಇದೆ. ನನ್ನ ಚಾನಲ್ ನೋಡ್ತಾ ಇರಿ, ಬೇರೆ ವಿಡಿಯೋಸು ಚೆನ್ನಾಗಿದೆ. ChatGPT ಬಗ್ಗೆ ಸಪ್ರೇಟ್ ಒಂದು ಎಪಿಸೋಡ್ ಮಾಡಿದ್ದೀನಿ, 4 ವಿಡಿಯೋಸು ಹಾಕಿದ್ದೀನಿ. ನೀವು ChatGPT ಬಿಗಿನರ್ ಆಗಿದ್ದರೆ ಅದು ಒಳ್ಳೆಯ ಅವಕಾಶ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಹೋಗಿ ಟೆಕ್ಲೂರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ನೋಡಿ. ನಿಮಗೇನೇ ವಿಡಿಯೋ ಕಂಟೆಂಟ್ ಬೇಕಾದಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.